ಅದೇ ರೀತಿ ಚೆನ್ನಾಗಿ ಕೆಲಸವನ್ನ ಮಾಡಿ ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಇದು ಗಾಂಧೀಜಿಯವರ ಒಂದು ಗ್ರಾಮ ರಾಜ್ಯದ ಕನಸು. ಇವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಒಂದು ಲೋಪದೋಷಗಳು ಬರ್ತವೆ, ಕೆಲವು ಸಂದರ್ಭದಲ್ಲಿ ನ್ಯೂನತೆಗಳು ಬರ್ತವೆ. ಅವುಗಳನ್ನ ಅಧಿಕಾರಿಗಳು ನೀವು ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಪೆಂಡಿಂಗು ನಾನು ಉದಾಹರಣೆ ಒಂದು ಮಾತು ಹೇಳ್ತೀನಿ. ನಾವು ಅಕ್ಷರ ದಾಸೋಹದಲ್ಲಿ ಇವತ್ತು ಬಂದಿರತಕ್ಕಂಥ ಮಕ್ಕಳ ಒಂದು ಹಾಜರಾತಿಯನ್ನ ಇವತ್ತು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ಮೊಟ್ಟೆ ಎಷ್ಟಿತ್ತು, ಬಾಳೆಹಣ್ಣು ಎಷ್ಟು ತಿಂದ್ರು, ಯಾರ್ಯಾರು ತಿಂದ್ರು, ಹಾಲು ಎಷ್ಟು ಕುಡಿದ್ರು, ಇದನ್ನ ಇದೇ ರೀತಿ ಒಂದು ವರ್ಷ ಇದು ಕಳೆದ ವರ್ಷದ ಒಂದು ಕಳೆದ ವರ್ಷದ ದಾಖಲೆಗಳು ಕೆಲಸಗಳು ಸಹ ಆಗಬೇಕು. ಆ ದಾಖಲೀಕರಣ ಸಹ ಅಷ್ಟೇ ಚೆನ್ನಾಗಿ ಆಗಬೇಕು. ಆದಂಥ ಸಂದರ್ಭದಲ್ಲಿ ಏನಾಗ್ತೈತೆ, ಮುಂದಿನ ಒಂದು ಕೆಲಸಗಳು ಸಹ ಅದೇ ರೀತಿ ಆಗ್ತವೆ ಅಂತ ನನ್ನ ಒಂದು ಅಭಿಪ್ರಾಯ. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಸಣ್ಣ ಪುಟ್ಟ ಲೋಪದೋಷಗಳು ಬಂದರೆ ತುಂಬ ವ್ಯವಸ್ಥಿತವಾಗಿ ಸೌಹಾರ್ದಿತವಾಗಿ ಕೆಲವು ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡಬೇಕು. ನಿಮ್ಮಲ್ಲೇ ಚರ್ಚೆ ಮಾಡಿಕೊಂಡು ಗ್ರಾಮದ ಅಭಿವೃದ್ಧಿಗೆ, ಕೆಲವು ದೇವಸ್ಥಾನದ ಅಭಿವೃದ್ಧಿಗೆ ನೀವೇ ಆಗಿರ್ತಕ್ಕಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತೀರ. ಈಗ ಒಂದು ನರೇಗಾ ಕಾಮಗಾರಿಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಅದರ ನೀತಿನೇ ಬೇರೆ ಇದೆ. ಆ ಒಂದು ನಿಯಮಗಳನ್ನು ಅರ್ಥ ಮಾಡಿಕೊಂಡು ನಿಮಗೆ ಆ ಒಂದು ನಿಯಮದ ರೀತಿಯಲ್ಲೇ ಮಾಡೋಕ್ಕೋದ್ರೆ ಕೆಲಸ ಆಗೋದಿಲ್ಲ. ನೀವು ಏನೆಲ್ಲ ಮಾಡ್ತಾ ಇದ್ದೀರಾ ಮಾಡಿರಿ, ಗ್ರಾಮದ ಅಭಿವೃದ್ಧಿ ಆಗಬೇಕು. ಮುಖ್ಯವಾಗಿ ನಾನು ನಿಮಗೆ ಕೇಳ್ಕೊಳ್ತಕ್ಕಂಥದ್ದು ಏನು ಅಂದರೆ, ನಮ್ಮ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳೇನಿದ್ದಾವೆ, ಸರ್ಕಾರಿ ಶಾಲೆಗಳಿಗೆ ಯಾವ ಒಂದು ಕೊರತೆಗಳಿದ್ದಾವೆ ತಾವೆಲ್ಲ ಸರ್ವ ಸದಸ್ಯರೆಲ್ಲ ನಾನು ಕೇಳ್ಕೊಡ್ತೀನಿ. ಅದು ನಿಮ್ಮ ಶಾಲೆ, ನಿಮ್ಮ ದೇವಸ್ಥಾನ, ನಿಮ್ಮ ಊರಿನ ದೇವಸ್ಥಾನ, ನೀವು ಅದಕ್ಕೂ ಸಹ ಹೆಚ್ಚಿನ ಗಮನವನ್ನು ಕೊಡಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಇದಕ್ಕೆ ಎಷ್ಟು ಸಾಧ್ಯ ಅಷ್ಟು ತುಂಬ ಮೀರಿ ಕೊಡಿ ಅಂತ ಹೇಳ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ಒಂದು ಈಗ ನೀರಿನ ವ್ಯವಸ್ಥೆ ಆಗ್ಬೋದು ಅಥವಾ ಕಾಂಪೌಂಡಿನ ವ್ಯವಸ್ಥೆ ಆಗ್ಬೋದು. ಮುಖ್ಯ ಶಿಕ್ಷಕರನ್ನು ಕೇಳಿದರೆ ಸಾಕಷ್ಟು ತೊಂದರೆಗಳಿರ್ತಕ್ಕಂಥದ್ದು ಹೇಳ್ತಾರೆ. ಅದು ನಮಗೇನು ಹಣವನ್ನು ಕೊಡಬೇಕಾಗಿಲ್ಲ. ನೀವೇ ಹೋಗಿ ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲ ಒಂದು ಸರ್ವ ಸದಸ್ಯರು ಒಪ್ಪಿಗೆಯನ್ನು ಕೊಟ್ಕೊಂಡು ಅನುಮೋದನೆ ಮಾಡ್ಕೊಂಡು ಮಾಡಿಸಿದರೆ ಅದು ತುಂಬ ಒಳ್ಳೆಯದಾಗಿರ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಗ್ರಾಮ ಪಂಚಾಯತಿಯಲ್ಲಿ ಆದರೆ ಇದು ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗಬೇಕು ಅಂತ ನಾನು ಬಯಸ್ತಾ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಸಿ ನಮಸ್ಕಾರ. ಧನ್ಯವಾದ. ಇಲ್ಲಿವರೆಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆ, ಗ್ರಾಮಸಭೆಯ ವಿವಿಧ ಚಟುವಟಿಕೆಗಳನ್ನ ಕೇಳಿದ್ದೀರಿ. ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಒಂದು ಸಾಮಾಜಿಕ ಗ್ರಾಮಸಭೆಯನ್ನು ಮುಕ್ತಾಯ ಮಾಡ್ತಿದ್ದೀವಿ. ಧನ್ಯವಾದಗಳು.